ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಚಾಮರಾಜಪೇಟೆಯಲ್ಲಿ ಇವತ್ತು ಏನೇ ಕಷ್ಟ ಅಂತಂದರೂ ಕೂಡ ಮುಂದೆ ನಿಂತು ನಾನಿದ್ದೀನಿ ಅಂತ ಹೇಳಿ ಹೆಜ್ಜೆ ಹೆಜ್ಜೆಗೂ ಕೂಡ ಜನಕ್ಕೆ ಸಹಕಾರಿಯಾಗಿ ನಿಂತ್ಕೊಂಡಂಥ ಮಾನ್ಯರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮನೆ ಮಗ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಸಿ.ವಿ. ಗೋವಿಂದರಾಜ್ ಅಣ್ಣನವರು. ಯಾವುದೇ ಜಾತಿ ಧರ್ಮವನ್ನು ನೋಡದೆ ಎಲ್ಲ ಧರ್ಮದ ಜನತೆಗೂ ಕೂಡ ಅವರವರ ಆಧ್ಯಾತ್ಮಿಕವಾದಂಥ ಆಚರಣೆಗಳಿಗೆ ಹೊತ್ತು ನೀಡ್ತಾರೆ. ತನು ಮನ ಧನವನ್ನು ಅರ್ಪಿಸಿ ಸೇವೆ ಮಾಡ್ತಾರೆ. ಶಿಕ್ಷಣದಿಂದ ಹಿಡಿದು ದೇವರ ಕಾರ್ಯಕ್ರಮದವರೆಗೂ, ಹುಟ್ಟಿನಿಂದ ಹಿಡಿದು ಅಂತ್ಯ ಸಂಸ್ಕಾರದ ಒಂದು ಗೌರವ ನಮನದವರೆಗೂ ಕೂಡ ಜೊತೆಯಲ್ಲಿರ್ತಾರೆ. ಕಷ್ಟ ಬರಲಿ ಸುಖ ಇರಲಿ ಯಾವತ್ತೂ ಬದಲಾಗದೆ BZ ಜಮೀರ್ ಅಹಮದ್ ಖಾನ್ ರವರು ನಮ್ಮ ನಾಯಕರು ಅಂತ ಹೆಮ್ಮೆಯಿಂದ ಹೇಳಿಕೊಂಡು ಅವರು ರಾಜ್ಯವ್ಯಾಪಿಯಾಗಿ ಹೇಗೆ ಸಚಿವರಾಗಿ ಹೆಸರು ಮಾಡ್ತಿದ್ದಾರೋ ಅದೇ ಮಾರ್ಗದರ್ಶನದಲ್ಲಿ ಆಜಾದ್ ನಗರದಿಂದ ಹಿಡಿದು ಚಾಮರಾಜಪೇಟೆ ಕ್ಷೇತ್ರದ ಅನೇಕ ವಾರ್ಡುಗಳಲ್ಲಿ ನಮ್ಮ ಮನೆಯ ಮಕ್ಕಳು, ನಮ್ಮ ಸಹೋದರರು, ನಮ್ಮ ತಮ್ಮಂದರು ಅಂತ ಹೇಳಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮನೆ ಮಗ ಸಿ. ಗೋವಿಂದರಾಜು ಅವರಿಗೆ ಇಡೀ ಸಮಸ್ತ ನಾಡಿನ ಜನತೆಯ ಪರವಾಗಿ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಪರವಾಗಿ, ಸಮುದಾಯ ಟಿವಿಯ ಸಮಸ್ತ ವೀಕ್ಷಕರ ಪರವಾಗಿ ಅಣ್ಣ ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಣ್ಣ ಸಮುದಾಯ ಟಿವಿಯವರಿಗೆ ನನ್ನ ವಂದನೆಗಳು. ಅಣ್ಣ ಇವತ್ತು ವಿಶೇಷ ಅಂತಲೇ ಹೇಳ್ತೇವೆ, ಯಾಕಂದರೆ ಇದಕ್ಕೂ ಮುಂಚೆ ನೀವು ಬಹಳಷ್ಟು ಸೇವಾ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀರಿ, ಅದಂತೂ ಅವಿರತವಾಗಿ ನಡ್ಕೊಂಡು ಬರ್ತಾ ಇದೆ. ಆದರೆ ಈ ಬಾರಿ ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಒಂದು ವಿಶೇಷತೆ, ಜೊತೆಗೆ ಇಡೀ ರಾಜ್ಯ ಬಂದು ಮೆಚ್ಕೊಳ್ತಾ ಇರ್ತಕ್ಕಂಥ ಕ್ರಿಯಾಶೀಲ ಸಚಿವರು, ವಸತಿ, ವಕ್ಫ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು BZ ಜಮೀರ್ ಅಹಮದ್ ಖಾನ್ ರವರು ಇನ್ನೇನು ಮುಂದಿನ ದಿನಗಳಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗ್ತಾರೆ. ಅವರ ಅಭಿಮಾನವನ್ನು ಸಂಪಾದಿಸಿಕೊಂಡು ಪ್ರೀತಿ ಪಾತ್ರರಾಗಿ ಹೋಗ್ತಾ ವಿಶೇಷವಾಗಿ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ಖಂಡಿತವಾಗಲೂ ಭಾಳ ಸಂತೋಷ ಆಗಿದೆ. ಹಿಂದೆ ತಪ್ಪು ಮಾಡಿದೆ ನಾನು, ಅದೇ ತಪ್ಪನ್ನು ಮಾಡಲ್ಲ. ಅವ್ರ ಜೊತೆ ತಿದ್ಕೊಂಡು ಅವ್ರ ಜೊತೇಲಿದ್ದೀನಿ. ಈಗ ಅವ್ರ ಜೊತೆಲೇ ಇದ್ಕೊಂಡು ಎಲ್ಲ ಜನಗಳಿಗೂ ಅವರ ಮಾರ್ಗದರ್ಶನದಲ್ಲಿ ಅವ್ರು ಏನು ಕಾರ್ಯಕ್ರಮನ ಹಮ್ಮಿಕೊಂಡು ಕೊಡ್ತಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಅವರ ಹೇಳಿಕೆ ಏನು ಹೇಳ್ತಾರೆ ಆ ಮಾತುಗಳನ್ನ ಕೇಳ್ತೀನಿ. ಮತ್ತು ಅವರು ಈ GB ಎಲೆಕ್ಷನಲ್ಲಿ ಏನು 10 ವಾರ್ಡಲ್ಲೂ ಎಲ್ಲನೂ ಗೆಲ್ಸ್ಕೊಬರಬೇಕು ಅಂತ ಹೇಳಿದ್ದಾರೆ. ಅವ್ರ ನೇತೃತ್ವದಲ್ಲಿ, ಅವ್ರ ಮಾರ್ಗದರ್ಶನದಲ್ಲಿ 10 ಇಲ್ಲಿ ಜಮೀರಣ್ಣ ನೇತೃತ್ವದಲ್ಲಿ ಗೆಲ್ತೀವಿ ಅಂತ ಈ ಒಂದು ಸಮುದಾಯ ಟಿವಿಯ ಮೂಲಕ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಅಣ್ಣ, ನಿಮಗೆ ಅವ್ರ ಮೇಲಿರ್ತಕ್ಕಂಥ ಅಭಿಮಾನ ಎಲ್ಲರಿಗೂ ಗೊತ್ತೇ ಇದೆ. ಇತ್ತೀಚೆಗೆ ಅವ್ರು ಕೇರಳಕ್ಕೆ ಹೋಗಿ ಪ್ರಚಾರ ಮಾಡಿ ಸ್ಟಾರ್ ಕ್ಯಾಂಪೇನರ್ ಅಂತ ಹೆಸರು ತೊಗೊಳ್ಳೋದಲ್ಲದೆ ಅಲ್ಲಿನ ಮುಖ್ಯಮಂತ್ರಿನೂ ಕೂಡ ಮಾಡಿಸ್ಕೊಂಡು ಬಂದಿದ್ದಾರೆ. ಅತ್ಯದ್ಭುತವಾದಂಥ ಜಯಬೇರಿಯನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಏನು ಹರ್ಷ ವ್ಯಕ್ತಪಡಿಸ್ತೀರಿ ನೀವು? ಖಂಡಿತವಾಗಲೂ ಅವರು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯ ಕಂಡಂಥ ಅತ್ಯುತ್ತಮ ಸಚಿವರು. ಅವರು ಕೈ ಹಾಕಿದ್ದು ಒಂದು ಫೇಲ್ಯೂರ್ ಆಗೋದಿಲ್ಲ. ಅವರು ಜೀವಮಾನ ಇರೋವರೆಗೂ ಜನಗಳಿಗೆ ಸಹಾಯ ಮಾಡ್ತಾನೆ ಇರ್ತಾರೆ. ನಾವು ಅವ್ರ ಜೊತೆಯಲ್ಲೇ ಎಲ್ಲ ಜನಾಂಗದವರು, ಅವರು ಜಾತಿ ಮತ ಯಾವುದೂ ಇಲ್ಲ, ಅವರಲ್ಲಿ ಯಾವ ಭೇದ ಭಾವನೂ ಇಲ್ಲ. ಇವನು ಸಣ್ಣವನು, ಇವನು ಹೊರಗಡೆಯವನು, ಇವನು ನಮ್ಮವನು, ಆ ಥರ ಯಾವುದೂ ಇಲ್ಲ. ಎಲ್ಲ ಜನಾಂಗನೂ ಒಂದೇ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ಎಲ್ಲ ಚಾಮರಾಜಪೇಟೆ ಕ್ಷೇತ್ರದ ಜನ ಅವರ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಟು ಅವ್ರಿಗೆ 4 ಬಾರಿ ಗೆಲ್ಸ್ಕೊಂಡ್ಬಂದಿದ್ದಾರೆ. ಅಣ್ಣ, ಈಗ GBಯ ಒಂದು ಇಡೀ ಚಾಮರಾಜಪೇಟೆಗೆ ಹೆಸರುವಾಸಿ, ಜೊತೆಗೆ ಆಜಾದ್ ನಗರವಂತೂ ತಮ್ಮ ತವರು ವಾರ್ಡು. ಜಮೀರ್ ಅಣ್ಣವರು ಕೂಡ ಅದಕ್ಕೆ ಅಸ್ತು ಅಂದಿದ್ದಾರೆ. ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಯಾವ ರೀತಿ ತಾವು ಹಂಚ್ಕೊಳ್ತೀರಿ? GBಯ ಚುನಾವಣೆಯನ್ನು ಜಮೀರ್ ಅಣ್ಣನವರ ಹೆಸರು ಉಳಿಸ್ಕೊಳ್ತಾ ಗೆಲ್ಸ್ಕೊಂಬರುವಂಥ ಪ್ರಯತ್ನಗಳು ತಮ್ಮಿಂದ ಯಾವ ರೀತಿ ಆಗ್ತವೆ? ಅವರು ಏನು ಮಾರ್ಗದರ್ಶನ ಮಾಡ್ತಾರೆ, ನೀನು ಇಲ್ಲಿ ಓಡಾಡಬೇಕು, ಇಲ್ಲಿ ಗೆಲ್ಸ್ಕೊಬರಬೇಕು, ನನಗೆ 8 ವಾರ್ಡಲ್ಲೂ ಕೆಲಸ ಮಾಡು, ನೀನು ಗೆಲ್ಸ್ಕೊಬರಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಲೂ ಅವರೇನು ಮಾತು ಕೊಡ್ತಾರೆ ಆ ಮಾತನ್ನ ಉಳಿಸ್ಕೊಂಡು ಹೋಗ್ತೀನಿ. ಅವರು ಏನು ಹೇಳ್ತಾರೆ ಆ ಥರ ನಡ್ಕೊಂಡು ಹೋಗ್ತೀನಿ. ಇನ್ಯಾವತ್ತೂ ತಪ್ಪುಗಳನ್ನ ಮಾಡಲ್ಲ. ತಪ್ಪನ್ನೆಲ್ಲ ತಿದ್ಕೊಂಡಿದ್ದೀನಿ. ಅವ್ರ ಜೊತೆಯಾಗಿ ಏನು ಮಾರ್ಗದರ್ಶನ ಮಾಡ್ತಾರೆ ಅದನ್ನು ಕೇಳಿಕೊಂಡು ನಾನು ಈ ಚಾಮರಾಜಪೇಟೆ ಕ್ಷೇತ್ರದ ಜನತೆಗೆ ನನ್ನ ಕೈಲಿ ಅಳಿಲ್ ಸೇವೆ ಮಾಡ್ಕೊಂಬರ್ತೀನಿ.
ಶ್ರೀರಾಮ ಹಾಕಿದ ಗೆರೆಯನ್ನು ಲಕ್ಷ್ಮಣ ದಾಟಲ್ಲ ಅಂತ ಹೇಳ್ತಾರೆ, ಲಕ್ಷ್ಮಣ ಹಾಕಿದ ಗೆರೆನ ಅವರ ಭಕ್ತರು ದಾಟಲ್ಲ ಅಂತ ಹೇಳ್ತಾರೆ. ಹಾಗೆ ಜಮೀರ್ ಅಣ್ಣ ಅವರು ಹಾಕಿದ ಗೆರೆನ ತಾವು ದಾಟಲ್ಲ, ತಾವು ಹಾಕಿದ ಗೆರೆನ ತಮ್ಮ ಬೆಂಬಲಿಗರು ಯಾರೂ ದಾಟಲ್ಲ ಅನ್ನೋದು ಪ್ರೂವ್ ಆಗಿದೆ. ಸೊ ಈಗ ಮುಂದಿನ ದಿನಗಳಲ್ಲಿ ಅವರು ಉಪಮುಖ್ಯಮಂತ್ರಿಗಳು ಆಗಲೇಬೇಕು ಅಂತ ಇಡೀ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ತಾವೇನು ಹೇಳ್ತೀರಿ? ಖಂಡಿತವಾಗಲೂ ಹಾಗೇ ಆಗ್ತಾರೆ. ಸನ್ಮಾನ್ಯ ಉಪಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ ತಕ್ಷಣ ಅವ್ರ ಜೊತೆಯಲ್ಲೇ ಇವರು ಮುಖ್ಯಮಂತ್ರಿ ಆಗ್ತಾರೆ, ಡಿ ಸಿ ಎಮ್ ಆಗೇ ಆಗ್ತಾರೆ. ಎಲ್ಲ ಜನತೆಯೂ ಅದನ್ನೇ ಕಾಯ್ತಾ ಇರೋದು. ಅವರು ಇನ್ನೂ ಹೆಚ್ಚಿನ ಹುದ್ದೆ ಮೇಲೆ ಹೋದರೆ ಅಷ್ಟು ಸಹಾಯ ಜನಗಳಿಗೆ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಣ್ಣ, ಇವತ್ತು ತಮ್ಮ ಹುಟ್ಟುಹಬ್ಬ ಆಗಿದ್ದರಿಂದ ಎಲ್ಲ ಮಸೀದಿಗಳಲ್ಲಿ ಪ್ರಾರ್ಥನೆ ನಡೀತಾ ಇದೆ, ಚರ್ಚ್ಗಳಲ್ಲಿ ಪ್ರಾರ್ಥನೆ ನಡೀತಾ ಇದೆ, ಎಲ್ಲ ದೇವಸ್ಥಾನಗಳ ಪೂಜೆ ನಡೀತಾ ಇದೆ. ಈ ಜನರ ಎಲ್ಲರ ಪ್ರೀತಿ, ಈ ಒಂದು ಅಭಿಮಾನದ ಬಗ್ಗೆ ತಾವೇನು ಹೇಳ್ತೀರಿ? ಅವ್ರಿಗೆ ಎಲ್ಲ ಸರ್ವಧಮ ಎಲ್ಲ ಜಾತಿ ವರ್ಗದವರಿಗೂ ನಾನು ಈ ಜೀವ ಇರೋವರೆಗೂ ಚಿರಋಣಿಯಾಗಿರ್ತೀನಿ ಅಂತ ಈ ಸಮುದಾಯ ಟಿ ವಿಯ ಮೂಲಕ ತಿಳಿಸ್ತೀನಿ. ಅದ್ಭುತ ಅಣ್ಣ. ತಮ್ಮ ಹತ್ರ ಎಷ್ಟು ಮಾತಾಡಿದ್ರು ಕೂಡ ತಮ್ಮಿಂದ ಮಾತುಗಳು ಕಡಿಮೆ. ಯಾಕೆಂದರೆ ಕೃತಿ ಜಾಸ್ತಿ, ತಮ್ಮದು ಮಾತು ಕಡಿಮೆ. ಮಾತಿಗಿಂತ ಕೆಲಸ ಜಾಸ್ತಿ ಮಾಡಿ ತೋರಿಸ್ತಿರ್ತೀರಿ. ತಾಯಿ ಭುವನೇಶ್ವರಿ ತಮಗೆ ಸಕಲ ಐಶ್ವರ್ಯ, ಅಧಿಕಾರ, ಆರೋಗ್ಯ ನೀಡಲಿ ಅಂತ ಹೇಳ್ತಾ, ಎಲ್ಲ ಅಭಿಮಾನಿಗಳು ಬೆಂಬಲಿಗರ ಆಶಯದಂತೆ ಹೆಚ್ಚಿನ ಅಧಿಕಾರ ಸಿಕ್ಬಿಟ್ಟು ಜಮೀರ್ ಅಣ್ಣನವರ ಹೆಂಗಿದ್ರು ಮಾರ್ಗದರ್ಶನ ತಮಗೆ ಲಭಿಸಿದೆ. ಅದೇ ದಾರಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಸಾಧನೆ ಮಾಡಬೇಕು ಅಂತ ಹೇಳಿ ಸಮುದಾಯ ಟಿ ವಿಯ ವೀಕ್ಷಕರ ವತಿಯಿಂದ ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು ಅಣ್ಣ, ಧನ್ಯವಾದಗಳು.